ನಮ್ಮಮ್ಮ ನಾನು ಮಾತಾಡ್ತೇನೆ ಕತ್ಲೆ ಕತ್ಲೆ ಕತ್ಲೆ. ಇವಳಿಗೆ ಮೆಹಂದಿ ಹಾಕ್ಕೊಡ್ಬೇಕಂತ ಇನ್ನು ನಾನು. ನಮ್ಮ ಮನೆಯ ದೊಡ್ಡ ಬೇಕು ಪುಟ್ಟ ಬೇಕಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗೋಕ್ಕೆ. ಎಲ್ಲಿಗೆ ಅಂತಂದರೆ ನಮ್ಮೂರಲ್ಲಿ, ಅಂದರೆ ಅಜ್ಜಿ ಊರಲ್ಲಿ ಜಾತ್ರೆ ಇದೆ, ಹಾಗೆ ಒಂದು ಚಿಕ್ಕ ಈವೆಂಟ್ ಕೂಡ ಇದೆ. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಮಾರ್ನಿಂಗ್ ಬೇಗನೆ ಹೋಗಬೇಕು. ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ. ಅಮ್ಮ ನೋಡಲ್ಲಿ ಹೆಂಗ್ ನಮ್ಮಮ್ಮ ನಾನು ಮಾತಾಡ್ತೇನೆ ಎಲ್ಲ ಬಟ್ಟೆ ಯಾವ್ದು ತಗೋಬೇಕೋ ಗೊತ್ತಾಗ್ತಿಲ್ಲ. ಎಲ್ಲ ಪ್ಯಾಕ್ ಮಾಡೋಕ್ಕೆ ಏನ ಹುಡುಕ್ತಿದ್ದಾರೆ, ಯಾವ್ದು ಸಿಗ್ತಾ ಇಲ್ಲ. ಇವಳಿಗೆ ಮೆಹಂದಿ ಹಾಕ್ಕೊಡ್ಬೇಕಂತ ಇನ್ನು ನಾನು. ಇದೆಲ್ಲ ಪ್ಯಾಕ್ ಮಾಡಿ ಮೆಹಂದಿ ಹಾಕ್ಕೊಡ್ಬೇಕಂತೆ. ನಾಳೆ ಅಂತೆ. ನಾಳೆ ಏನು ಫ್ರೀ ಇರ್ತೀವಿ ಬಿಡು. ನಾಳೆ ಅಲ್ಲೇ ಹಾಕೊಂಡ್ರೆ ಬಿಡ್ರಮ್ಮ, ಇವಾಗೆಲ್ಲ ನಾನು ಮನೆ ಕಾಣ್ತೀನಿ. ತಗೊಂಡು ಎಲ್ಲ ಇಟ್ಕೊಂಡು ಇನ್ನೇನಮ್ಮ ನಿಂದು ಇಷ್ಟೇನಾ? ಇರೋದು ಅಷ್ಟೇನಾ? ಬ್ಯಾಗೆಲ್ಲ ಅವರಲ್ಲಿ ಇಟ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಸ್ಕೂಲ್ ಬ್ಯಾಗಲ್ಲಿ ಹಾಕೊಡ್ತೀನಿ. ಇದರಲ್ಲಿ ಇದು ನನ್ನ ಬ್ಯಾಗು ಎಲ್ಲ ಇಟ್ಕೊಂಡಿದ್ದೀವಿ. ನನ್ನ ಡ್ರೆಸ್ಸು, ಇನ್ನೊಂದು ಸೀರೆ ತಗೋಬೇಕು. ನನಗಂತ ಯಾವಾಗ ಉಟ್ಕೊಳ್ಳೋದು ಏನೂ ಪ್ಲ್ಯಾನ್ ಇಲ್ಲ, ಅಲ್ಲೋದ್ಮೇಲೆ ಡಿಸೈಡ್ ಮಾಡೋದು. ಬಟ್ ನಾನು ಇಟ್ಕೊತಾ ಇದ್ದೀನಿ. ಮತ್ತೆ ಇದು ಒಂದು ಸೀರೆ ತಗೊಂಡಿದ್ದೀನಿ ಗೈಸ್. ಮನೆಯಲ್ಲ ಹಾಕೊಳ್ಳೋದಕ್ಕೆ ಇದನ್ನ ಬಿಟ್ಬಿಟ್ರೆ ಅಷ್ಟೇ ಕತೆ. ಇದರಲ್ಲೆಲ್ಲ ನಮ್ಮ ಮೇಕಪ್ದು ಎಲ್ಲ, ನನ್ನ ತಂಗಿದು, ಅಮ್ಮಂದು, ನಂದು ಎಲ್ಲರಿಗೂ ಇದ್ರೊಳಗಿದೆ. ಅಮ್ಮ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಗೈಸ್, ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ಅವ್ರಿಗೆ ಎನರ್ಜಿ ಇಲ್ಲ, ಈಗ ನಿದ್ದೆ ಬರ್ತಾ ಇದೆಯಂತೆ. ಇನ್ನು ಏನು ಬೇಕು ಅಂತಲೇ ನೆನಪಾಗ್ತದೆ. ನಾನು ಬ್ಯಾಗ್ ಇದ್ರೊಳಗೆ ಎಲ್ಲ ಇದೆ, ಇದೇನು ಬೇಡ ಅಂತ, ಅದು ಸಾಲಲ್ಲ ಅಂತ. ಇದೊಂದು ಹಿಡ್ಕೊಂಡು ಏನು ತಗೊಂಡ್ರೆ ನಿನ್ನ ಬ್ಲೌಸ್ ಪೀಸ್ ಇದರಲ್ಲೇ ಐತೆ. ಹೊಲಸೆ ಇಲ್ಲ. ನಮ್ಮ ಅಮ್ಮಂದು ಈ ಥರ ಹೊಸ ಸೀರೆಗಳೆಲ್ಲ ಸ್ಟೋರ್ ಮಾಡಿ ಹಂಗಂಗೆ ಇಟ್ಟಿದ್ದಾರೆ, ಒಂದು ಯೂಸ್ ಮಾಡ್ತಾರೆ. ನೋಡಿ ನೋಡಿ ಎಲ್ಲರೂ ನೋಡ್ರಿ, ಇಷ್ಟು ಸೀರೆ ಇದ್ರು ಬರೀಲಿ ತೋರಿಸ್ಬೇಕು. ಅವ್ರ ಫ್ರೆಂಡ್ಸ್ ನೋಡಬೇಕಲ್ಲ. ಇಷ್ಟೆಲ್ಲ ಗೈಸ್, ಎಷ್ಟು ಬಟ್ಟೆ ಇದೆ, ಸೀರೆ ಇದೆ, ಹೊಸದೆಲ್ಲ ಎಷ್ಟೊಂದಿದ್ದಾವೆ. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ನಾವೆಲ್ಲ ಕಿತ್ತಾಕಿಟ್ಬಿಟ್ಟಿದ್ದೀವಿ. ಅಷ್ಟು ಬಟ್ಟೆ ಇದ್ದರೂ ಕೂಡ, ಸೀರೆ ಇದ್ದರೂ ಕೂಡ ನಮ್ಮಮ್ಮಗೆ ಸೀರೆ ಉಟ್ಕೊಬೇಕಂದ್ರೇ ಆಗಲ್ಲ. ನಾವು ಎಷ್ಟು ಬಲವಂತ ಮಾಡಬೇಕು, ಎಷ್ಟು ಫೋರ್ಸ್ ಮಾಡಬೇಕಂದ್ರೆ ಒಂದು ಸೀರೆ ಉಡ್ಸೋಕ್ಕೆ ಸುಸ್ತಾಗುತ್ತೆ ಅಷ್ಟು. ಈಗ ಅದೇನೋ ಗೊತ್ತಿಲ್ಲ, ದೊಡ್ಡ ಮನ್ಸು ಮಾಡಿ ಸೀರೆ ಏನೋ ಇಟ್ಕೊಂಡಿದ್ದಾರೆ, ಆದರೆ ಅದು ಉಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ನೋಡಿ ಇಷ್ಟು ಇದೆಲ್ಲ ಬ್ಲೌಸ್ ಪೀಸ್ಗಳು. ನನಗೆ ತೋರಿಸೋದು ಅಲ್ಲಿಂದನೇ ಡ್ರೆಸ್ ನೋಡಿ, ಇದೆಲ್ಲ ಬ್ಲೌಸ್ ಪೀಸ್ಗಳೇ ಇಷ್ಟೊಂದಿದೆ. ಹೊಲಿಸಬೇಕಾಗಿರೋ ಬಟ್ಟೆಗಳೇ ಎಷ್ಟೊಂದಿದೆ, ಇನ್ನೂ ಹೊಲಿಸಿಲ್ಲ, ಒಂದೂ ಯೂಸು ಮಾಡಲ್ಲ ಕರೆಕ್ಟಾಗಿ.
ಬ್ಯಾಗ್ ಅಂತ ಎಮರ್ಜೆನ್ಸಿ ಪರ್ಪಸ್ಗೆ ಒಂದು ಎಕ್ಸ್ಟ್ರಾ ಒಂದು ಕವರು. ಇನ್ನೇನಾದರೂ ಬಿಟ್ಟಿದ್ದೀವಾ ಗೈಸ್? ಈಗ ಎಲ್ಲ ಅಷ್ಟೇ ನೋಡೋದು. ಬೆಳಗ್ಗೆ ಎದ್ದಾಗ ತಾನೇ ನೆನಪಾಗುತ್ತೆ. ಎಷ್ಟು ಚಾರ್ಜರ್ ಇಟ್ಕೊಬೇಕು. ಈಗ ಇಷ್ಟು ಸದ್ಯಕ್ಕೆ ಪ್ಯಾಕ್ ಆಗಿದೆ. 1 2 3 4 4 ಬ್ಯಾಗ್ ರೆಡಿ ಇದೆ. ನನಗೆ ಇನ್ನೂ ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಏನು ಇಟ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ. ಬೇಕಾಗಿರೋದನ್ನಂತೂ ಇಟ್ಕೊಂಡಿದ್ದೀನಿ. ಸೊ ನಮ್ಮಮ್ಮ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದೆ ಓಕೆ. ಅವ್ರು ಫುಲ್ ನಿದ್ದೆ ಮೂಡಲಿದ್ದಾರೆ. ಅವ್ರ ಜಾಗ ಬಿಟ್ಬಿಟ್ರೆ ಮಲ್ಕೊಳ್ಳಿ. ನಾವಿವಾಗ ಮಾರ್ನಿಂಗ್ 4:30 ಈಗ ಹೊರಟಿದ್ದೀವಿ ಬೇಗನೆ. ಆ್ಯಕ್ಚುಲಿ ಇವತ್ತು ಬಸ್ಸಲ್ಲೇ ಹೋಗ್ತಾ ಇರೋದು. ಹೊರಟಿದ್ದೀವಿ. ಫುಲ್ ಕತ್ಲೆ ಫುಲ್ ಚಳಿ. ಈ ಚಳಿಯಲ್ಲಿ ಹೋಗ್ತೇವೆ. ಎಲ್ಲ ಸಾಕು. ಮನೆಗೆ ಬಂದ್ವಿ ಗೈಸ್. ಇಲ್ಲಿ ಅಜ್ಜಿ ಊರಿಗೆ ಬಂದ್ವಿ. ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ಹಾಯ್. ಎಲ್ಲ ಕಾಣಿಸ್ತಾರೆ. ಮುದ್ದು ನಿನ್ನ ವಾಕ್ ಮಾಡು ಕ್ಯಾಟ್ ವಾಕ್. ನಮ್ಮ ಮನೆಯ ದೊಡ್ಡ ಬೇಕು. ಪುಟ್ಟ ಬೇಕಿಲ್ಲ. ಹುಟ್ಟಬೇಕು ಮರಿ ಹಾಕಿದ್ದು. ಕ್ಯಾಟ್ ವಾಕ್. ಎಸ್, ನಾವು ಇವತ್ತು ಮಾರ್ನಿಂಗ್ ಬೇಗನೆ ಅಲ್ಲಿ ಹೊರಟ್ವಿ. ಒಂದು 4:30ಗೆಲ್ಲ ಬಸ್ ಹತ್ಕೊಂಡು ಬಂದ್ವಿ. ಬಸ್ಸೆಲ್ಲ ಬೇಗನೂ ಸಿಕ್ತು. ನಮ್ಮ ಊರಿಗೆ ಬೇಗ ಬಂದು ಇಲ್ಲಿಗೆ ಬಂದುಬಿಟ್ವಿ. ಆದರೆ ತುಂಬಾ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಗೈಸ್. ಚಳಿಲಿ ಫ್ರೀಸ್ ಆಗಿಬಿಟ್ಟಿದ್ವಿ. ಹಾಗೇ ಬಂದು ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಮತ್ತೆ ಎದ್ದು ಟಿಫನ್ ಮಾಡಿಕೊಂಡು ಈಗ ಕುತ್ಕೊಂಡಿದ್ದೀವಿ. ಇನ್ನೂ ಬರ್ತಾ ಇದ್ದಾರೆ ಎಲ್ಲ. ಇನ್ನು 10 ಜನ ಬರೋದಿದ್ದಾರೆ. ಅವ್ರಿನ್ನೂ ಹೊರಟಿ ಬರ್ತಾರೆ ಅಷ್ಟೊತ್ತಿಗೆ. ಆಮೇಲೆ ನಿಮಗೆ ಅವ್ರು ನಾನು ತೋರಿಸ್ತೀನಿ. ಈಗ ನಾವು ಎಲ್ಲ ನಿದ್ದೆ ಮಾಡ್ತಾಳೆ. ನನ್ನ ತಂಗಿ ಇನ್ನೂ ನಿದ್ದೆನೇ ಮಾಡ್ತಾವಳೆ, ಮಲಗೆ ಅವಳೆ. ಫುಲ್ ನಿದ್ದೆ. ಇವನು ಮಲ್ಗಿ ಎದ್ದು ಟಿ ವಿ ನೋಡ್ತಾ ಕುತ್ಕೊಂಡು. ಮನೇಲಿ ಬಂದರು ಚಿಂಟು. ಎಸ್, ಅವ್ನು ನನ್ನ ತಮ್ಮಂಗೆ ಬೇಜಾರಾಗ್ತಾಯಿದೆ. ಇನ್ನೂ ದಿಗಂತ್ ಬಂದಿಲ್ಲ, ದೀಕ್ಷಾ ಬಂದಿಲ್ಲ. ಮತ್ತೆ ಮಕ್ಕಳು ಅವರು ಬರ್ತಾ ಇದ್ದಾರೆ. ಇವತ್ತು ನಾವು ಬೇಗ ಸ್ವಲ್ಪ ಹೊರಟ್ಬಿಟ್ವಿ. ಯಾವಾಗೂ ನಾವು ಊರಿಗೆ ಬಂದಾಗೆಲ್ಲ ಒಟ್ಟಿಗೆ ಬರ್ತಾಯಿದ್ವಿ ಎಲ್ಲರೂ. ಬಟ್ ಈ ಸರಿ ಅದೇನೋ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಬರ್ತಾ ಇದ್ದಾರೆ. ಅವ್ರು ಇನ್ನೇನು ಆನ್ ದ ವೇ ಅಲ್ಲೇ ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಇವ್ರು ಯಾರು ಹಿಂಗಂತೂ ಇರೋಲ್ಲ. ಎಲ್ಲ ಮನೆ ಫುಲ್ ಓಡಾಡ್ತಾ ಇರ್ತಾರೆ ಕಿರ್ಚಾಡ್ಕೊಂಡು. ಈಗ ಹೆಂಗೋ ಸೈಲೆಂಟಾಗಿದೆ. ಇನ್ನು ನೆಕ್ಸ್ಟ್ ಏನೆಲ್ಲ ಮಾಡ್ತೀವಿ ನಾನು ನಿಮಗೆಲ್ಲನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಜಾತ್ರೆ ಇದೆ, ಚೆನ್ನಾಗಾಗುತ್ತೆ. ನಿಮಗೂ ಅದನ್ನೆಲ್ಲ ನಾನು ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಈ ವಿಡಿಯೋನ ನಾನು ಈಗ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.